ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಬಹುಶಃ ನನ್ನ ಗೋಕಾಕದ ಪರಮ ಪೂಜ್ಯ ಶ್ರೀ ಮೂರನೇ ರಾಜೇಂದ್ರ ಸ್ವಾಮೀಜಿಯವರು ಬರಬೇಕಾಗಿತ್ತು. ಆದರೆ ಅವರು ಕಾರ್ಯಕ್ರಮದ ಬಾಹುಬಲ ಜೊತೆಗೇ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಅವ್ರ ಗೋಕಾಕವರಿಗೆ ಸಣ್ಣ ಸಂಸ್ಕೃತಿ ಉತ್ಸವ ಮಾಡ್ತಾರೋ ಅದರಲ್ಲಿಯೂ ಸಹಿತ ಅವ್ರು ತೊಡ್ಕೊಂಡಿರೋದ್ರಿಂದ ಅವ್ರ ಪರವಾಗಿ ಅವರ ಮಠದ ಉತ್ತರಾಧಿಕಾರಿಗಳಿರುವಂಥ ಶ್ರೀ ಬಸವಪ್ರಭು ಮಹಾಸ್ವಾಮಿಜಿಯವರು ಸಹಿತ ಬಂದರು. ಅವರ ಅಡಿದಾರಗೊಳಿಸಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯರಿಗೆ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳು ಬಟ್ಕುರ್ಗಿ ಗಂಗಾಧರ ಮಹಾಸ್ವಾಮಿಗಳು ದುರ್ಗುಂದೇಶ್ವರ ಹೊಸೂರು ಮಠದ ಪರಮ ಪೂಜ್ಯರು. ಅದರ ಜೊತೆಗೇನೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಬಹುಶಃ ಪ್ರತಿ ವರ್ಷ ಸಹಿತ ಈ ಕಾರ್ಯಕ್ರಮದಲ್ಲಿ ಬಂದು ಅವರ ಆಶೀರ್ವಾದ ಮಾಡ್ತಾರೋ. ಅಲ್ಲಿಂದ ಬಂದಿರ್ತಾರೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದೇ ಇಂಗ್ಲಿಗಾಂವ್ ಪೂಜ್ಯರಲ್ಲಿ ಅಧಿಕಾರಿಗೆ ವಂದಿಸಿ, ಅದೇ ರೀತಿ ಇನ್ನ ಪೂಜ್ಯರು ನಮ್ಮ ಅವರು ಹೋದ ಶ್ರೀ ಮಹಾಂತ ಸ್ವಾಮಿಗಳು ಸಹಿತ ಬಂದರು, ಅವರಿಗೂ ಸಹಿತ ಅಧಿಕಾರಿಗೆ ವಂದಿಸಿ, ಅದೇ ರೀತಿ ನಮ್ಮ ಬಟ್ಕುರ್ಗಿಯ ಬಸವಲಿಂಗ ಮಹಾಸ್ವಾಮೀಜಿಯವರು ಸಹಿತ ಪ್ರತಿ ವರ್ಷ ಸಹಿತ ಈ ಕಾರ್ಯಕ್ರಮ ಉಪಸ್ಥಿತರು, ಅವರಿಗೂ ಸಹಿತ ಅವರ ಅಧಿಕಾರಿಗೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಆತ್ಮೀಯ ಹಿರಿಯ ಪೂಜ್ಯರಾಗಿರುವಂಥ ಶ್ರೀ ಶಿವಾನಂದ ಮಹಾಸ್ವಾಮೀಜಿಯವರಿಗೆ ವಂದಿಸಿ, ಅದೇ ರೀತಿ ಶ್ರೀ ಮಾಂತೇಶ್ ಶಾಸ್ತ್ರಿ ಅವರು ನನ್ನ ಆತ್ಮೀಯ ಸ್ನೇಹಿತರು, ಗೋಕಾಕ್ ತಾಲೂಕಿನ ಹಿರಿಯ ರಾಜಕೀಯ ಮುಖಂಡರಾಗಿರುವಂಥ ಶ್ರೀ ಶಂಕರ್ ಗಿಡ್ ಅವರು, ಜೊತೆಗೆ ನಮ್ಮ ಬಿರಿನ್ಗೆಡ್ಡಿ ಡಾಕ್ಟರ್. ಬಹುಶಃ ಒಂದು ಮಾತು ಹೇಳಿದ್ರಿ, ಇವತ್ತು ದವಾಖಾನೆಗೆ ಅದರಾಗ ವಿಶೇಷವಾಗಿ ಎಲ್ಲಿನ ಡಾಕ್ಟರ್ ಅಂತ ಹೋಗೋದಂದ್ರೆ ಅಂಜಿಗೆ ಬರ್ತೈತೆ ಎಲ್ಲರಿಗೂ. ಆದ್ರೆ ವಾಸ್ತವವಾಗಿ ನಮ್ಮ ಬಿರಿಂಗಿ ಡಾಕ್ಟರ್ ಹೇಗದಾರ ಅಂದ್ರೆ ಅವ್ರು ಜನಸಾಮಾನ್ಯರ ಎಲ್ವಿನ ಡಾಕ್ಟರ್ ಆಗಿಬಿಟ್ಟಾರು ಅಂತೇಳಿ ಅವ್ರಿಗೆ ಆ ಭಗವಂತನ ಕೃಪೆ ದೊಡ್ಡ ಹಾಸ್ಪಿಟಲ್ ಇವತ್ತು ನಿರ್ಮಾಣ ಆಯ್ತು. ಅವರ ಸೇವೆ, ಅವರ ಜನಸಾಮಾನ್ಯರ ಡಾಕ್ಟರ್ ಕಾರಣ ಏನಂದ್ರೆ ಅವ್ರು ಅಂಥ ಕುಟುಂಬದಿಂದ ಬಂದವ್ರು. ಅವ್ರು ಬಾಳಪತ್ರ ಅಂತೇಳಿ ಅವ್ರ ಅಜ್ಜನವ್ರು ಅವ್ರು ಎಂಥವ್ರು ಅಂದ್ರೆ ಬಹುಶಃ ಅಂಥ ವ್ಯಕ್ತಿನ ಹುಡ್ಕ್ಯಾರಕ್ಕೆ ಸಾಧ್ಯ ಇಲ್ಲ. ಅಂಥವ್ರ ಪ್ರೇರಣೆ ಅವರ ಬದುಕಿನಲ್ಲಿ ಐತೆ ಅನ್ನೋಂಥ ಮಾತನ್ನು ಹೇಳಿ, ಅದ್ರ ಜೊತೆಗೆ ನಮ್ಮ ಗುರುಪಾದವ್ರು ಇರ್ಲಿಲ್ಲ ಅಂದ್ರೆ ಹುಲಿಕಟ್ಟಿ ಕಾರ್ಯಕ್ರಮ ಇಲ್ಲ ತಿಳ್ಕೊಬಿಡೋದು ಆ ಸಲ. ಹಂಗೆ ಅವರ ಉಪಸ್ಥಿತಿ ಈ ಕಾರ್ಯಕ್ರಮ ನಿರ್ವಹಣೆ ಬಹಳ ಮಹತ್ವದ ಐತೆ ಅನ್ನೋಂಥ ಮಾತನ್ನು ಹೇಳಿ, ಅದೇ ರೀತಿ ನಮ್ಮ ಸಿದ್ಧಲಿಂಗ ಸ್ವಾಮೀಜಿ ಅವರು ಹೊರಲಿ ವೆನಿಸಿ, ಅದ್ರ ಜೊತೆಗೆ ಈ ಕಾರ್ಯಕ್ರಮದೊಳಗೆ PDO ಅವರು, ತಾಲೂಕ್ ಪಂಚಾಯತಿ ಸದಸ್ಯರು, ಸೊಸೈಟಿಯ ಸದಸ್ಯರು, ಬೆನ್ಸನ್ಮಡಿ, ಹೂಲಿಕಟ್ಟಿ, ಸುತ್ತಲೇ ಗ್ರಾಮದ ಎಲ್ಲರೂ ಹಿರಿಯರು ಬಂದರು. ಒಬ್ಬರ ಹೆಸರು ತಗೊಂಡು ಒಬ್ಬರ ಹೆಸರು ಬಿಟ್ಟರೆ ಅಪಚಾರ ಅನ್ನೋ ಸಲುವಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಆತ್ಮೀಯ ಹಿರಿಯರಲ್ಲಿ ವಂದಿಸಿ, ಅದ್ರ ಜೊತೆಗೆ ಬಹುಶಃ ಅದ್ಭುತವಾದಂಥ ಕೀರ್ತನೆ ಪ್ರವಚನ ಮಾಡಿರುವಂಥ ಶ್ರೀ ಗುರುಪಾದ ಪೂಜೆ ಹಿರೇಮಠರವರು, ಅವರು ಬಹಳ ಅದ್ಭುತ ಪ್ರವಚನ ಮಾಡಿದ್ರು, ಅವರಿಗೂ ಸಹಿತ ವಂದಿಸಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಹೂಲಿಕಟ್ಟಿಯ ಶ್ರೀಮಠದ ಕಾರ್ಯಕ್ರಮಕ್ಕೆ ಆಧಾರ ಸ್ತಂಭ ಆಗಿರುವಂಥ ಭಕ್ತರು. ಮತ್ತೆ ನೀವೆಲ್ಲ ಅದೇ ರೀತಿ ಹೂಲಿಕಟ್ಟಿ ಮಠ ಹೊರತಾಗಿ ನೀವಿಲ್ಲದ ಹೂಲಿಕಟ್ಟಿ ಮಠ ಇಲ್ಲ, ಹಾಗೆ ನಿಮ್ಮೆಲ್ಲರಿಗೂ ಸಹಿತ ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸಿ ಸಮಯ ಬಾಳಾಗಿದೆ. ಯಾಕಂದ್ರೆ ಸಮಯ ಭಾಳ ಆದ ನಂತರ ಯಾರು ಈ ಭಾಷಣ ರಕ್ಷಿಸೋ ಪರಿಸ್ಥಿತಿ ಆಗಿ ಬಂದ್ರೆ ಯಾವಾಗ ಬಿಟ್ಟನಪ್ಪ, ಯಾವಾಗ ನಾವು ಬರ್ತಾರೆ ಅಂತ ಹೌದು ಅನ್ನುವಂಥ ಸ್ಥಿತಿ ಬಂದ್ಬಿಟ್ಟತಿ. ಯಾಕಂದ್ರೆ ಎಲ್ಲರೂ ನಾವು ಶುಗರ್ ಪೇಷಂಟ್ ಆಗಿಬಿಟ್ಟಿದ್ರು. ಆದ್ರೆ ಬಹುಶಃ ಇವತ್ತು ನಮ್ಮ ಸಿದ್ದಪ್ಪ ಬಿದ್ರಿ ಅಜ್ಜವ್ರ ಬಗ್ಗೆ ಹೇಳ್ಬೇಕಾಗಿತ್ತು. ಬಹುಶಃ ನಾವೆಲ್ಲ ಅಣ್ಣ ಬಸವಣ್ಣ ಅವ್ರನ್ನ ಭಕ್ತಿಯ ಬಾಂಧವ್ಯ ಅಂತ ಕರಿತೀವಿ, ಭಕ್ತಿಯ ಬಾಂಧವ್ಯ ಅವ್ರು. ಆದ್ರೆ ಇವತ್ತು ಕರ್ನಾಟಕದೊಳಗೆ ನಿಜವಾಗಿಯೂ ಸಹಿತ ಜಾನಪದ ಸಾಹಿತ್ಯದ ಭಂಡಾರಿ ಯಾರು ಇದ್ರೆ ಆ ಜಾನಪದ ಸಾಹಿತ್ಯದ ಭಂಡಾರಿ ಇವತ್ತು ಸಿದ್ದಪ್ಪ ಅಂತ ಹೇಳ್ಬೇಕಾಗತಿ. ಬಹುಶಃ ಸಿದ್ದಪ್ಪ ಬಿದ್ರಿ ಅವರನ್ನ ಬಹುಶಃ ಇವತ್ತು ರಾಜ್ಯೋತ್ಸವದಾಗ ಅವ್ರಿಗೆ ಸನ್ಮಾನ ಮಾಡಿದ್ರು, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾರಂತ ಬರ್ತಾರ ಅವ್ರು. ಬಹುಶಃ ಅವ್ರಿಗೆ ಯಾವ ಪ್ರಶಸ್ತಿನ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ಆ ಭಗವಂತ ಅವ್ರಿಗೆ ಪ್ರಶಸ್ತಿ ಕೊಟ್ಟಿಲ್ಲಿ ಕೈ ಕೊಟ್ಟಾರಂದಾಗ ಈ ಹುಡುಗಿ ಪ್ರಶಸ್ತಿಗೆ ಅರ್ಥ ಏನ್ ಅನ್ನೋಂಥ ಮಾತನ್ನ ನಡಿ ಅಂತ ಒಂದು ಭಕ್ತಿ ಜಾನಪದ ಸಾಹಿತ್ಯದ ನಿಘಂಟ ಅವ್ರಿದ್ದಾಗ ಐತಿ. ಬಹುಶಃ ಅವ್ರಿಗೆ 2.5 ತಾಸು ಮಾತಾಡ್ತಾ ಹೇಳಿಲ್ಲ, 2.5 ತಾಸಲ್ಲ, ಅವ್ರ ಅವಕಾಶ ಕೊಟ್ರೆ ಒಂದು ದಿವಸ ಪೂರಾ ಮಾತಾಡ್ಬೋದು ಅವ್ರು, ಅಷ್ಟು ಜ್ಞಾನದ ಭಂಡಾರ ಐತಿ. ಆದ್ರೆ ಅವ್ರ ಜಾನಪದ ಹಾರ ಒಂದು ನಾವು ಕಾಲ ಕೇಳಿದ್ವಿ, ನಾವು ಇಲ್ಲಿ ಕುತ್ಕೊಂಡು ಅವ್ರು ಮಾತಾಡೋದು ಕೇಳಿಲ್ಲ. ನಾವು ಮಾತಾಡೋ ಶೈಲಿ ಒಳಗೇನ ಅವ್ರು ಏನ್ ಹೇಳ್ತಿದ್ರಲ್ಲ ಅದ್ರೊಳಗೆ ಎಂಥ ಗೂಢಾರ್ಥ, ಎಂಥ ತತ್ವಜ್ಞಾನ, ಎಂಥ ಸಮಾಜ ವ್ಯವಸ್ಥೆಗೆ ಒಂದು ಸಂದೇಶ ಇತ್ತಂದ್ರೆ ಬಹುಶಃ ಅದು ನಿಜವಾಗಿಯೂ ಸಹಿತ ಅತ್ಯಂತ ಅರ್ಥಗರ್ಭಿತ, ಆದರ್ಶನೀಯ. ಅದ್ರ ಜೊತೆಗೇನೆ ನಮ್ಮೆಲ್ಲರಿಗೂ ಸಹಿತ ಒಂದು ಪ್ರೇರಣೆ ಮತ್ತು ಮಾರ್ಗದರ್ಶನ ಅನ್ನೋಂಥ ಮಾತನಾಡಿ ಅಂತ ಕಲಾವಿದರು, ಅಂತ ಗಣ್ಯ ವ್ಯಕ್ತಿಗಳು ನಮ್ಗೊಂದು ದೊಡ್ಡ ಕೊಡುಗೆ ಅಥವಾ ಒಂದು ಏನು ಹೇಳ್ಬೇಕು, ಯಾವ ಮಾತಿನಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಅದ್ಭುತ ವ್ಯಕ್ತಿತ್ವ ಅವ್ರದ್ದು ಅನ್ನುವಂಥ ಮಾತನ್ನ ಹೇಳಿ ಅವ್ರನ್ನ ಕಳಿಸಿದ್ದಕ್ಕೆ
ಪೂಜ್ಯರಿಗೆ ಧನ್ಯವಾದಗಳು. ಮತ್ತು ಅವ್ರೆಲ್ಲ ಕೇಳಿಕೆಸಿಂದ ಬಹುಶಃ ಇಂಥ ಒಬ್ಬ ಜಾನಪದ ಪಂಡಿತ ನಮ್ಮಲ್ಲಿ ಅದಲ್ಲ, ಅದು ನಿಜವಾಗಿಯೂ ಸಹಿತ ನಮ್ಮ ಬಗ್ಗನ್ನ ನಾವ ಚರ್ಚಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನ ಇವತ್ತು ಶ್ರೀ ಕುಮಾರಸ್ವಾಮೀಜಿಯವರು ಹೇಳಿ ಬಾಸ್ಟ್ 24 ವರ್ಷ ಆಯ್ತು ಈ ಮಠ ಸ್ಥಾಪನೆ ಆಗಿ. ಅದ್ರ ಜೊತೆಗೇನೆ ಅವ್ರು ಇಲ್ಲಿ ಬಂದಾಗ ಬಹುಶಃ ಇದು ಮಠನೂ ಇದ್ದಕ್ಕಿಲ್ಲ, ಬಹುತೇಕ ಅವತ್ತೊಂದು ಮನಿನೂ ಇದ್ದಕ್ಕಿಲ್ಲ. ಅವ್ರಿಗೆ ಏನೋ ಒಂದು ಭಗವಂತನ ಪ್ರೇರಣೆ ಆಯ್ತು, ಬಂದು ಈ ಜಾಗದಾಗ ಕೂತರು. ಜಾಗದಾಗ ಕೂತಾಗ ಭಗವಂತನ ಧ್ಯಾನ ಮಾಡ್ಕೊತ ಕೂತ್ರು. ಆದ್ರೆ ಏನೊಂದು ಭಗವಂತನ ಪ್ರೇರಣೆ ಬಂತು, ಇಲ್ಲ ಈ ಜಾಗದಾಗ ನಾವು ಮಠ ಕಟ್ಟಬೇಕು, ಮಠ ಕಟ್ಟಿ ಇಲ್ಲಿ ಭಕ್ತಿ ಉಳಿಬೇಕು, ಧರ್ಮ ಜಾಗೃತಿ ಆಗ್ಬೇಕು, ಜನರಿಗೆ ಆಧ್ಯಾತ್ಮ ಬದುಕಿನ ಒಂದು ತಿರುಳನ್ನು ಹೇಳಬೇಕು, ಅದ್ರ ಜೊತೆಗೆ ಸದಾಚಾರ ಸಂಸ್ಕೃತಿ ನಮ್ಮ ನೆಲೆ ಹೆಂಗಿರ್ಬೇಕು ಅದಕ್ಕೆಲ್ಲ ಪೂರಕವಾಗಿ ನಾನು ಕಾರ್ಯ ಮಾಡಬೇಕು ಅಂತ ಮನೋಭಾವನೆಯಿಂದ ಇವತ್ತಿನ ಒಂದು ಗುಡ್ ಇತ್ತು. ಆ ದೊಡ್ಡ ಅವಕಾಶದಿಂದ ಇವತ್ತು ಮಠ ಮಾಡಿಬಿಟ್ರು. ಬಹುಶಃ ಇವತ್ತು ಆ ಮಠ ಆಗೈತೆ ಅಂತೇಳಿ ಕೂಲಿ ಕಟ್ಟಿತ್ತು, ಕೂಲಿ ಕಟ್ಟಿ ಸುಕ್ಷೇತ್ರ ಆಯ್ತು. ಈ ಮಠ ಆಗಿಲ್ಲ ಅಂದ್ರೆ ಸುಕ್ಷೇತ್ರ ಆಗಿರ್ತದ, ಬರೀ ಕೂಲಿ ಕಟ್ಟ ಇರ್ತದೆ. ಅದಕ್ಕೆ ಮಠದಿಂದ ಸುಕ್ಷೇತ್ರ ಆಗ್ತಾ ಹೊರತಾಗಿ ಬೇರೆದಿಂದ ಆಗಾಗಿಲ್ಲ ಅಂತ ಮಾತನ್ನು ಹೇಳಿ ಇವತ್ತು ಕುಮಾರಸ್ವಾಮೀಜಿಯವರು ಇಲ್ಲದ ಅಂತೇಳಿ ಹುಲಿಕಟ್ಟಿಗೆ ಸುಕ್ಷೇತ್ರ ಅನ್ನುವಂತ ಹೆಸರು ಬಂತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಣೆಬೇಕಾಗತಿ. ಮತ್ತು ನಮ್ಮ ಮುತ್ತಪ್ಪ ಬಿನ್ಗಡ್ಡಿಯವರು ಮತ್ತು ನಮ್ಮ ಬೆನ್ಸನಬಡಿ ಎಲ್ಲ ಹುಲಿಗಡ್ಡಿ ಸದ್ಭಕ್ತದಾರ ಅವರೆಲ್ಲ ಆ ಪೂಜ್ಯರಿಗೆ ಬಹುಶಃ ಒಂದು ಬೆನ್ನೆಲುಬಾಗಿ ನಿಂತಿಸಿಂದ ಈ ಕಾರ್ಯಕ್ರಮ ಸಂಯೋಜನೆ ಮಾಡ್ತಾರೆ. ಯಾಕಂದ್ರೆ ಕಾರ್ಯಕ್ರಮ ಮಾಡೋದು ಎಷ್ಟು ಇದೈತಿ, ಆದ್ರೆ ಆ ಕಾರ್ಯಕ್ರಮ ಸಂಯೋಜನೆ ಮಾಡೋದು ದೊಡ್ಡ ಕೆಲಸ ಐತಿ. ಕಾರ್ಯಕ್ರಮ ಮಾಡಿದಂದ್ರೆ ಎಲ್ಲ ನೆನ್ಸ್ಕೊಂಡು ಹೋಗಿದ್ರೆ ಏನು ದೊಡ್ಡ ತ್ರಾಸ ಇರಂಗಿಲ್ಲ. ಇವತ್ತು ಘಟದಿಂದ ಮಠ, ಇವತ್ತು ನಮ್ಮ ಕುಮಾರದೇವ ಸ್ವಾಮಿಗಳು ಹೆಂಗೈತಂದ್ರೆ ಅವ್ರು ಘಟದಿಂದ ಮಾತ್ರ ಸ್ಥಾಪನೆ ಮಾಡಿದ್ದಾರೆ. ಬಹುಶಃ ಬಹಳ ಕಷ್ಟ, ಬಹಳ ನೋವು, ಮಾನಸಿಕವಾಗಿ ಅನೇಕ ಹಿಂಸೆಗಳನ್ನ ಯಾರು ಅನುಭವಿಸ್ತಾರೆ ಅಂದ್ರೆ ಯಾರು ಮಠ ಕಟ್ಟಕ ಕುಂತಿರ್ತಾರಲ್ಲ ಅವ್ರಿಗೆ ಇವೆಲ್ಲ ಬಹಳ ಪ್ರಸ್ತುತ ಆಗಿಬಿಡ್ತಾವ. ಯಾಕಂದ್ರೆ ಆ ಒಂದು ಮಠ ಕಟ್ಟಬೇಕಾದ್ರೆ ಅದ್ರ ಪರಿಶ್ರಮ ಏನೈತೆ ನನಗೂ ಅನುಭವ ಆಗಿಬಿಟ್ಟೈತಿ. ನನಗೂ ಅನುಭವ ಆಗೈತಿ. ಈ ಉಳ್ಕಿದವ್ರು ಸಹೋದರ ಚಲೋ ಅವ್ರ ಮಠ ಕಟ್ತಿರ್ತಾರು, ಚೈಮೆ ಹಾಕೊಂಡು ಮಠ ಕಟ್ತಿರ್ತಾರ ಅಂದ್ರೆ ಅವ್ರಿಗೆ ಯಾರಾದ್ರೂ ಭಕ್ತ ಕೊಡ್ತಿರ್ತಾರ. ನಮ್ ಪರಿಸ್ಥಿತಿ ಹೆಂಗೈತೆ, ನಾವು ರಾಜಕಾರಣದಾಗಿರೋದ್ರಿಂದ ಯಾರ ಕಡೆ ಕೇಳಂಗಿಲ್ಲ, ಮಠ ಕಟ್ಟಿಕೊಂಡವ್ರೆ ಬಿಡಂಗಿಲ್ಲ. ಅಂತ ಸ್ಥಿತಿಗಳಿಗೂ ಸಹಿತ ಮಠ ಕಟ್ಟುವಂತ ಸ್ಥಿತಿಯೊಳಗೆ ನಾವು ಅದಕ್ಕೆ ಅವ್ರ ಪೂಜೆಗೆ ಒಂದೇ ಏನು ಇದಂದ್ರೆ ಇಂಥ ಒಂದು ಇಲ್ಲಿ ಮಠ ಸ್ಥಾಪನೆ ಮಾಡಿದ್ರಲ್ಲ, ಮಠ ಕಟ್ಟದಲ್ಲಿ ಹೋಗಿ ಎದ್ದ ಕೇಸಿಂದ ಸ್ವಾಮಿತ್ವ ಆಗೋದು, ಧರ್ಮ ಪ್ರಚಾರ ಮಾಡೋದು ಬಹಳ ಸರಳ ಕೆಲಸ, ಎಲ್ಲ ರೆಡಿಮೇಡ್ ಇರ್ತದೆ. ಆದ್ರೆ ಇಲ್ಲಿ ನಮ್ಮ ಕುಮಾರಸ್ವಾಮಿಗಳು ಅವರನ್ನ ಪರಿಶ್ರಮ ಪಟ್ಟು ಮಠ ಕಟ್ಟಿದರು. ಬಹುಶಃ ಆ ಮಠ ಕಟ್ಟಿ ಅದಕ್ಕೊಂದು ಹೊಸ ಸ್ವರೂಪ ಕೊಡೋದ್ರೊಳಗಿನ ಬಹುಶಃ ಅವರ ಆರೋಗ್ಯ ಸಹಿತ ಹಾಳು ಮಾಡ್ಕೊಂಡು ಅಂತ ಸನ್ನಿವೇಶದೊಳಗೆ ಇವತ್ತು ಇದಕ್ಕೊಂದು ಹೊಸ ಆಯಾಮ ಕೊಟ್ಟ ಅನ್ನುವಂತ ಮಾತನ್ನು ಹೇಳಿ ಬಹುಶಃ ಇವತ್ತು ಮತ್ತೊಂದು ಕೆಲಸ ಮಾಡೋರು. ಮತ್ತೊಂದು ಕೆಲಸ ಏನಂದ್ರೆ ಈ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಶಿವಯೋಗಿ ಪೂಜ್ಯರನ್ನ ಇವತ್ತು ನೇಮಣಿಕೆ ಮಾಡುದು. ಇವತ್ತು ಸಣ್ಣವ್ರು ಇರ್ಬೋದು, ಅವ್ರ ನೇಮಣಿಕೆ ಮಾಡಿಲ್ಲ. ಬಹುಶಃ ಒಂದು ಆತಂಕ ಅವ್ರೊಳಗೆ ಇರ್ಬೇಕು. ಇಲ್ಲಿ ಭಗವಂತ ಯಾಕೋ ನನ್ನ ಆರೋಗ್ಯ ಕೊನೆಗೆ ಬಂದಂಗ ಹದಗೆಡಕತ್ತೈತಿ, ಬಹುಶಃ ನನ್ನ ಭಗವಂತ ಯಾವ ಕ್ಷಣ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ಅದಕ್ಕೆ ಈಗ ಉತ್ತರಾಧಿಕಾರಿ ಮಾಡಿಬಿಟ್ಟು ಅನ್ನುವಂತ ಮನೋಭಾವನೆ ಇನ್ನೂ ಇರ್ಬೋದು. ಆದ್ರೆ ಬಹುಶಃ ಅವ್ರು ಅನ್ಕೊಂಡಾಗ ಏನ್ ಆಗಂಗಿಲ್ಲ. ಈಗ ನೀವು ಯಮ ಬಂದ ನೀವು ಕರ್ಕೊಂಡು ಹೋಗಕ್ ಬಂದ್ ಕೇಸಲ್ಲಿ ಅವ್ನ ಆಗ್ಲಾರ್ಕ ಹೋಗಿಬಿಟ್ಟ ನಾವು ಹೊಳ್ಳಿ ಸಾವಿನ ಬಾಗ್ಲ ತಟ್ಟಿ ಬಂದಿರಿ. ನೀವು ಇನ್ನೇನೆ ನೀವು ಆ ಪ್ರಸಂಗ ಬರಂಗಿಲ್ಲ, ಅಂತ ಸ್ಥಿತಿನೂ ಬರಂಗಿಲ್ಲ. ಇನ್ನು ನೀವು 100 ಕಾಲ ಬಾಳ್ತೀರಿ. ಆ ಭಗವಂತನ ಕೃಪೆ ನಿಮ್ ಮೇಲೆ ಐತಿ, ಆ ಶಿವಲಿಂಗೇಶ್ವರನ ಕೃಪೆ ನಿಮ್ ಮೇಲೆ ಐತಿ ಅನ್ನುವಂತ ಮಾತನ್ನ ಹೇಳಿ ಅದ್ರ ಜೊತೆಗೇನೆ ಇನ್ನೊಂದು ಬಹಳ ಅದ್ಭುತ ಕೆಲಸ ಮಾಡೋದು. ಈಗ ನನಗೆ ವಯಸ್ಸಾಗೈತಿ, ಅಥವಾ ಯಾವಾಗಲೂ 15-20 ವಯಸ್ಸಾಗಿರ್ತತಿ, ಅವನ್ನ ಕರ್ಕೊಂಡೋಗಿ ನಾವು ಮಠ ಸ್ವಾಮಿ ಮಾಡಕ್ ಹೊಂಟು ಅಂದ್ರೆ ಬಹುಶಃ ಆ ಸ್ಥಿತಿ ಯಾವಾಗ ಹೆಂಗಾಗಿರ್ತೈತೆ ಅಂದ್ರೆ ಅವರಲ್ಲಿ ಏನೇನು ಎಲ್ಲ ಬಂದು ಹೋಗ್ಬಿಟ್ಟಿರ್ತಾವ. ಅಂತ ಸರಳಾಗಿ ಮನಸ್ಸು ಬಗ್ಗಂಗಿಲ್ಲ, ಶರೀರ ಬಗ್ಗಂಗಿಲ್ಲ, ಮನಸ್ಸು ಬಗ್ಗಂಗಿಲ್ಲ. ಎದ್ದಿರ್ಕೋ ಈ ಶರೀರದ ಮನಸ್ಸು ಹೊಂದ್ಕೊಂಡ್ ಬಿಟ್ಟಿರ್ತತಿ. ಅವ್ರನ್ನ ಒಂದು ದೇವ್ರು ಮಾಡೋದು ಬಹಳ ಕಷ್ಟದ ಕೆಲಸ. ಅವ್ರು ಇನ್ನೂ ಎಳೆ ವಯಸ್ಸೈತಿ, ಈ ಬಾರ 4-5 ವರ್ಷ ಇರ್ಬೇಕು ಪಾಪ ಕಂದಾಗ. ಇನ್ನು ಬಹುಶಃ ಹಸಿ ಗೋಡೆ ಒಳಗೆ ಹಳ್ಳ ಒಗದಾಗೈತಿ ಪರಿಸ್ಥಿತಿ. ಅವ್ರ ಮನಸ್ಸಿನೊಳಗೆ, ಅವ್ರ ಹೃದಯದೊಳಗೆ, ಅವ್ರ ತಲೆ ಬುದ್ಧಿ ಒಳಗೆ ನಾವು ಏನು ಬಿಡ್ತೀವಿ ಅದು ಹೆಮ್ಮರವಾಗಿ ಬೆಳಿತೀವಿ. ಅದಕ್ಕೆ ಇವತ್ತು ಕುಮಾರದೇವ ಮಹಾಸ್ವಾಮೀಜಿಯರು ವಿನಂತಿ, ಈಗೇನೇ ನೀವು ಅವ್ರಿಗೆ ಪಟ್ಟು ಕಟ್ಟುವಂತ ಒಂದು ನಿರ್ಣಯ ತಗೊಂಡ್ರಿ, ಇದು ಬಹಳ ಒಳ್ಳೆಯ ನಿರ್ಣಯ, ಸೂಕ್ತ ನಿರ್ಣಯ ಮತ್ತು ಇವತ್ತಿನ ಅವಶ್ಯಕತೆ ಅನ್ನೋಂತ ಮಾತನ್ನ ಹೇಳಿ ಈ ಸಣ್ಣ ವಯಸ್ಸಾಗಿ ಪಟ್ಟ ಕಟ್ಟಬೇಕು ಅನ್ನೋಂತ ನಿರ್ಣಯ ಮಾಡಿದಿಲ್ಲ. ನಾಳೆನ ಅವ್ರಿಗೆ ಕೂಡಲೇ ಎಷ್ಟು ಸಾಧ್ಯತೆ ಅಂತ ಜಲ್ದಿ ಶಿವನ್ ಬಂದಿರ್ಕೋ ಅಥವಾ ಸುತ್ತೂರು ಮಠಕ್ಕೋ ಎಲ್ಲೇ ಕಳಿಸಿ ಅವ್ರಿಗೆ ಧರ್ಮದ ಬಗ್ಗೆ, ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ಧರ್ಮದ ತಿರುವಿನ ಬಗ್ಗೆ ಪ್ರಪಾಂಡ ಒಂದು ಅದ್ಭುತವಾದಂತ ಜ್ಞಾನ ಸಿಗುವಂತ ವ್ಯವಸ್ಥೆ ಮಾಡಿ
ಯಾಕಂದ್ರೆ ಮುಂದೊಂದ್ ದಿನ ಹೆಂಗ್ ಬರ್ಬೇಕಂದ್ರ ಹುಲಿಕಟ್ಟಿಯ ಶಿವಯೋಗಿ ಮಹಾಸ್ವಾಮಿಗಳು ಅಂದ್ರೆ ಬಹುಶಃ ಈ ನಾಡಿನ ಒಂದು ಶ್ರೇಯಸ್ ಅನ್ನೋ ರೀತಿಯೊಳಗೆ ಅವ್ರ ಬೆಳವಣಿಗೆ ಆಗ್ಬೇಕು, ಅಷ್ಟು ಪಾಂಡಿತ್ಯ ಪಡಿಬೇಕು. ಅಂದಾಗ ಮಾತ್ರ ನೀವೇನು ಬಹಳ ಪರಿಶ್ರಮ ಪಟ್ಟು ಈ ಮಠ ಕಟ್ಟಿದಿಲ್ಲ ಅದಕ್ಕೊಂದು ಹೊಸ ಆಯಾಮ ಬರ್ತೈತಿ. ಬಹುಶಃ ನಾಡಿನೊಳಗೆ ಒಂದು ಶ್ರೇಷ್ಠ ಮಠ ಅನ್ನುವಂತ ರೀತಿಯೊಳಗೆ ಅದು ಹೊರವಂತೈತಿ ಅನ್ನೋಂತ ಮಾತನ್ನ ಹೇಳಿ ನಿಮ್ಮ ಕನಸು ಸಾಕಾರ ಮಾಡ್ಬೇಕಾದ್ರೆ ಆ ಕೆಲಸಕ್ಕೂ ಸಹಿತ ನೀವು ಚಾಲನೆ ಕೊಡಬೇಕು ಅನ್ನೋಂತ ಮಾತನ್ನ. ಯಾಕಂದ್ರೆ ಜ್ಞಾನ ಇದ್ದ ಪೂಜ್ಯರಿದ್ರೆ ಒಂದು ದೊಡ್ಡ ಡಬಲ್ ಬೋನಸ್ ಇದ್ದಾಗ, ಮಠ ಒಂದು ಬೋನಸ್ ಆದ್ರೆ ಅವ್ರ ಪಾಂಡಿತ್ಯ ಇನ್ನೊಂದು ಬೋನಸ್ ಇದ್ದಂಗ ಅವ್ ಎರಡು ಚಕ್ರ ಕೂಡಿ ಬಿಡ್ತಾವು. ಮಠ ರಥ ಬಹಳ ಸರಳ ನಡೀತೈತಿ, ಅದ್ಭುತವಾಗಿ ಸಾಕ್ತೈತಿ ಅನ್ನುವಂತ ಮಾತನ್ನ ಹೇಳಿ ಅಂತ ಒಂದು ಪ್ರಕ್ರಿಯೆ ಸಹಿತ ಇಲ್ಲಿ ಆಗ್ಬೇಕು. ಯಾಕಂದ್ರೆ ಈಗಾಗಲೇ ಪೂಜರು ಮಠನ ಟ್ರಸ್ಟ್ ಮಾಡಿಬಿಟ್ಟಾರು. ಟ್ರಸ್ಟ್ ಅಂದಾಗ ಅದು ಕಮಿಟಿನೂ ಇರ್ತೈತಿ, ಸಲಹೆಗಾರರು ಇರ್ತಾರು, ಒಳ್ಳೆಯ ಸಲಹೆನೂ ಕೊಡ್ತಾರು. ಎಲ್ಲ ನಮ್ಗೆ ಭಕ್ತ ಹೇಗಂದ್ರೆ ಅಂದ್ರೆ ಹುಲಿಕಟ್ಟಿ ಮಠಕ್ಕೆ ಯಾವುದೂ ಹಿನ್ನಡೆ ಆಗುವಂತ ರೀತಿಯೊಳಗೆ ಮಾಡಿಲ್ಲ. ಬಹುಶಃ ಹುಲಿಕಟ್ಟಿ ಮಠದ ಶ್ರೇಯಸ್ಸನ್ನು ಎತ್ತಿರುವಂತ ರೀತಿಯೊಳಗೆ ಬಹಳ ಭಕ್ತಿಯ ಭಾವನೆಯಿಂದ ಸೇವೆ ಸಲ್ಲಿಸುವಂತ ಮನಸ್ಥಿತಿ ಇಲ್ಲಿ ಸದ್ಭಕ್ತಿಗೆ ಐತಿ. ಕಾರಣ ಇಷ್ಟ, ಇವತ್ತು ಮಠದ ಯಾವ ಕಾರ್ಯಕ್ರಮ ಮಾಡೋ ಸಲುವಾಗಿರ್ಬೋದು, ಮತ್ತೊಂದು ಯಾವುದೇ ಧಾರ್ಮಿಕ ಆಚರಣೆಯೊಳಗೆ ಹಿಂದೆ ಬಿದ್ದಿಲ್ಲ. ಹಾಗೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಈ ಶ್ರೀಮಠಕ್ಕೆ ತನ್ನದೇ ಆದಂತ ಶ್ರೀಮಂತಿಕೆ, ಆಸ್ತಿ ಇಲ್ಲ, ಹೊಲ ಇಲ್ಲ, ಮತ್ತೊಂದಿಲ್ಲ, ಮೌಲಮಿಲ್ಲ. ಕೇವಲ ಭಕ್ತರ ಮೇಲನ ಈ ಮಠ ಇಷ್ಟು ಪ್ರಮಾಣದೊಳಗೆ ಬೆಳೆದೈತಿ ಅಂದಾಗ ಆ ಮಠದೊಳಗೆ ಈ ಜಾಗದೊಳಗೆ ಏನೋ ಒಂದು ಶಕ್ತಿ, ಆ ಶಕ್ತಿ ಆ ಶಿವಯೋಗಿ ಸ್ವಾಮಿಗಳಿಗೆ ಒಂದು ಅದ್ಭುತ ಶಕ್ತಿ ತನ್ನ ತಾನೇ ಕೊಡ್ತೈತಿ. ಆ ಭಗವಂತನ ಕೃಪೆ ಇರ್ತೈತಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಪೂರಕವಾಗಿ ಮುಂದಿನ ಪ್ರಕ್ರಿಯೆ ಜರುಗಿ ಅನ್ನುವಂತ ಮಾತನ್ನ ಹೇಳಿ ಮತ್ತೊಮ್ಮೆ ಬಹಳ ಹೆಚ್ಚು ಹೇಳ್ಕೋಗಿಲ್ಲ. ಯಾಕಂದ್ರೆ ನಾನು ಮೊದಲು ಹೇಳಿದ್ರು ತಾಯಿ ಬಾಳ ಇರ್ತೈತಿ, ನಾಯಿ ಹೆಚ್ಚು ಹೇಳ್ಕೊಟ್ಕೊಳ್ಬಾರ್ದು. ಅದಕ್ಕೆ ಇವತ್ತೇನ ಕುಮಾರ ಸ್ವಾಮೀಜಿ ಅವರಿಗೆ ಆ ಭಗವಂತನ ಕೃಪೆ ಎಲ್ಲಕ್ಕಿಂತ ಹೆಚ್ಚು ಅವ್ರಿಗೆ ಆರೋಗ್ಯ ದಯಪಾಲಿಸಬೇಕು. ತನ್ಮೂಲಕ ಅವರಿಂದನ ಈ ಧರ್ಮ ಕೆಲಸ ಇನ್ನೂ ಹೆಚ್ಚಿನ ಶಕ್ತಿಯುತವಾಗಿ ನಡೆಯುವಂತ ರೀತಿಯೊಳಗೆ ಒಂದು ಆಶೀರ್ವಾದ ಭಗವಂತನಿಂದ ಆಗ್ಲಿ, ಕೃಪೆ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿ ಈ ಮಠ ಇದೇ ರೀತಿ ಮುಂದೆ ಆ ಶಿವಯೋಗಿ ಸ್ವಾಮಿಗಳ ನೇತೃತ್ವದೊಳಗೆ ಉತ್ತುಂಗಕ್ಕೆ ಇರಲಿ. ಈ ಧರ್ಮ ಪ್ರಚಾರ, ಧರ್ಮ ಕ್ರಾಂತಿಯ ಮತ್ತೊಂದು ಒಂದು ಕೇಂದ್ರವಾಗಿ ಈ ಹುಲಿಕಟ್ಟಿ ಶಿವಲಿಂಗೇಶ್ವರ ಮಠ ಬೆಳೆಯಲಿ ಅಂತೇಳಿ ಮತ್ತೊಮ್ಮೆ ಆಶಿಸಿ ಆ ಭಗವಂತನ ಕೇಳ್ಕೊಂಡು ತಮ್ಮ